ಅನೇಕ ಭಾರತೀಯರು ಅಮೆರಿಕಗೆ ಹೋಗ್ತಕ್ಕಂಥ ವಿಚಾರದಲ್ಲಿ ಒಂದು ತಪ್ಪನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಾ ತಪ್ಪು ಅಂತ ಹೇಳಿದ್ರೆ, ನಿಮಗೆ ನ್ಯಾಯಯುತ ಮಾರ್ಗದಲ್ಲಿ ಹೋಗಲಿಕ್ಕೆ ಅವಕಾಶಗಳಿದ್ದಾಗ ಆ ನ್ಯಾಯಯುತ ಮಾರ್ಗದ ಬಗ್ಗೆ ತಿಳಿಯದೆಯೋ ಕೆಲ ಏಜೆಂಟ್ಗಳ ಆಮಿಷಕ್ಕೋ ಅಥವಾ ಅವ್ರು ಹೇಳಿದಂಥ ತಪ್ಪು ದಾರಿಗೋ ನೀವು ಹೋಗಿ ಸಿಕ್ಕಾಕೊಂಡು ಕಾಲಿಗೆ ಕೈಗೆ ಸರಪಳಿ ಬೇಡಿಯನ್ನು ಹಾಕಿಸ್ಕೊಂಡೇ ಇಂಡಿಯಾಗೆ ವಾಪಸ್ ಬರುವಂಥ ಸ್ಥಿತಿಯಾಗಿದೆ. ಅನೇಕರು ಹೋದವರು ವಾಪಸ್ಸೇ ಬಂದಿಲ್ಲ. ಕೆಲವರು ಬದುಕಿರೋ ಬಗ್ಗೆನೂ ಮಾಹಿತಿ ಇಲ್ಲ, ಕೆಲವು ಸತ್ತು ಹೋಗಿರೋ ಬಗ್ಗೆ ಕೂಡ ಮಾಹಿತಿ ಇಲ್ಲ. 75 ಲಕ್ಷ 80 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಕೂಡ ಅನೇಕರು ಕಳ್ಳ ಮಾರ್ಗದ ಮೂಲಕ ಅಮೆರಿಕಕ್ಕೆ ಹೋಗಿದ್ದಾರೆ. ಇಷ್ಟೊಂದು ದುಬಾರಿನ ನಿಜಕ್ಕೂ ಅಮೆರಿಕಕ್ಕೆ ಹೋಗೋದು? ನೋ. ಓದಕ್ಕೆ ಹೋಗ್ತೀರಾ, ಕೆಲಸಕ್ಕೆ ಹೋಗ್ತೀರಾ, ಪ್ರವಾಸಕ್ಕೆ ಹೋಗ್ತೀರಾ, ಬೇರೆ ನಿಮ್ಮ ನೃತ್ಯ ಪ್ರದರ್ಶನಕ್ಕೆ ಹೋಗ್ತೀರಾ, ಬೇರೆ 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 ವೀಸಾಗಳಿವೆ. ಇವುಗಳಿಗೆಲ್ಲ 75 ಲಕ್ಷ ಖರ್ಚಾಗ್ಬಿಡುತ್ತಾ? 50 ಲಕ್ಷ ಖರ್ಚಾಗುತ್ತಾ? ನೋ. ಆದರೆ ಅನೇಕರಿಗೆ ಪಾಪ ಮಾಹಿತಿ ಗೊತ್ತಿಲ್ಲ, ಇಲ್ಲೇನೋ ಕೆಲಸ ಇಲ್ಲ, ನಾನು ಅಮೆರಿಕಾಗೆ ಹೋಗ್ಬಿಡ್ತೀನಿ, ಹೇಗೋ ಬದುಕ್ಬಿಡ್ತೀನಿ, ಅಮೆರಿಕದ ನಾಗರಿಕನಾಗ್ಬಿಡ್ತೀನಿ ಅನ್ನೋ ಒಂದು ಆಸೆಗೆ, ಉಮೇದಿಗೆ, ಜಿದ್ದಿಗೆ, ಒಂದು ಹುಮ್ಮಸ್ಸು, ಒಂದು ಹುಂಬತನದಲ್ಲಿ ಅದಕ್ಕೆ ಬಿದ್ದುಬಿಟ್ಟು ಪರದಾಡಿಬಿಟ್ಟಿದ್ದಾರೆ. ಇಲ್ಲೇನಾಗಿದೆ, ಅಮೆರಿಕಕ್ಕೆ ಡಂಕಿ ಅಥವಾ ಡಾಂಕಿ ಈ ಮಾರ್ಗದ ಮೂಲಕ ಭಾರತೀಯ ರವಾನೆ ಆಗಿತ್ತಲ್ಲ, ಹರಿಯಾಣದಲ್ಲಿ ಇರೆಲ್ಲ ಸರಪಳಿ ಹಾಕ್ಸ್ಕೊಂಡು ವಾಪಸ್ ಬಂದ್ರಲ್ಲ, ಕೊಟ್ಟರು ಕಂಪ್ಲೇಂಟ್. 4 ಏಜೆಂಟರ ವಿರುದ್ಧವಾಗಿ FIR ಆಗಿದೆ. ಗಡೀಪಾರಾಗಿದ್ದು ಯಾರು? ಆಕಾಶ್ ಮತ್ತು ಸುಮಿತ್ ಅಂತ. ಇಲ್ಲಿ ಬಂದ್ರಲ್ಲ, ನೀನು ಯಾಕಪ್ಪ ಗಡೀಪಾರಾದೆ, ಏನಕ್ಕೆ ಅಮೇರಿಕಾಗೆ ನೀನು ಹೋಗಿದ್ದೆ, ನೀನು ಯಾರು ಕಳಿಸಿದ್ರು ಅಂತ ಕೇಳಿದ್ರು. ಸ್ವಾಮಿ, ನಾವಲ್ಲ, ಈ ಥರ ನಮ್ಗೆ ಆಮಿಷ ಬಡ್ಡಿದ್ರು, ಇಷ್ಟಿಷ್ಟು ಹಣ ನಾವು ಇವ್ರಿಗೆ ಕೊಟ್ಟಿದ್ದೀವಿ, ನಮಗೆ ಈ ಥರ ಯಾಮಾರಿಸಿದ್ರು ಇವರು. ನೋಡಿ, ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಬರೀ 33 ಭಾರತೀಯರನ್ನು ಅಮೆರಿಕಕ್ಕೆ ಕಳಿಸ್ಬಿಟ್ಟು ಹಣ ಮಾಡ್ಕೊಂಡಿರೋದು ಎಷ್ಟು ಗೊತ್ತೇನ್ರಿ? 15 ಕೋಟಿ ರೂಪಾಯಿ. ಎಂಥ ಬಿಸ್ನೆಸ್ ಇದು! ಕಳಿಸಿರೋದು ಡಂಕಿ ಮಾರ್ಗ. ಅಲ್ಲಿ ನೀನು ಬೆಟ್ಟ ಹತ್ಕೊಂಡು ಹೋಗು, ಕಳ್ದಾರಿಲಿ ಹೋಗು, ಊಟ ತಿಂದರೆ ತಿನ್ನು, ತಿಂದೇ ಇದ್ದರೆ ಸಾಯಿ, ಹಿಮಪಾತ ಆಗುತ್ತಾ, ಕಳ್ಳರು ಶೂಟ್ ಮಾಡ್ತಾರ, ನಿನ್ನ ಹಣೆ ಬರಹ. ಜವಾಬ್ದಾರಿ ಏನೂ ಇಲ್ಲ, ರೂಟ್ ತೋರಿಸ್ಬಿಡೋದು ಅಷ್ಟೇ, ಮುಗೀತು. ಬಂತು 15 ಕೋಟಿ ಇವರಿಗೆ. ಕೆಲಸ ಕೊಡಿಸ್ತಕ್ಕಂಥ ಆಮಿಷ ಒಡ್ಡಿ ಹಣ ಸುಲಿಗೆ ಮಾಡಿದ್ದಾರೆ. ಮೆಕ್ಸಿಕೋ ಗಡಿನಲ್ಲೇ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಕೈ ಬಿಟ್ಟರು, ಎಸ್ಕೇಪ್ ಆಗಿಬಿಟ್ರು. ಗಡಿಯಲ್ಲಿ ಬಂಧನ ಆಗುತ್ತೆ. ಕೇಂದ್ರದಲ್ಲಿಟ್ಟಿದ್ದಂಥ ಗಡಿಗಸ್ತು ಪಡೆ ಇವರನ್ನು ಅಲ್ಲೇ ಒಂದು ಕೇಂದ್ರದಲ್ಲಿ ಇಟ್ಟಿತ್ತು. ಅಮೆರಿಕದ ಕೆಲಸನೂ ಇಲ್ಲ, ಏಜೆಂಟ್ರು ಕೊಟ್ಟು ಕಾಸೂ ಇಲ್ಲ. ಕೆಲವರು ಜಮೀನು ಸೇಲ್ ಮಾಡಿಬಿಟ್ಟು ಏಜೆಂಟ್ರಿಗೆ ಹಣ ಕೂಡ ಕೊಟ್ಟಿದ್ದರು. ನನ್ನ ಈ ಒಂದು ಭಾಗದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟದ್ದು ಒಬ್ಬ ತಜ್ಞರನ್ನು ನಾನು ಮಾತಾಡಿಸ್ತಾ ಇದ್ದೀನಿ. ಅಮೆರಿಕ ಇಷ್ಟೊಂದು ದುಬಾರಿನ? ಕಳ್ಳ ಮಾರ್ಗದಲ್ಲೇ ಹೋಗಬೇಕಾ? ಡಂಕಿ ರೂಟಲ್ಲಿ ಹೋದ್ರೇ ನಮಗೆ ಉಳಿವಾ? ಇಲ್ಲಿದ್ರೆ ಆಗಲ್ವಾ? ಕೇಳ್ತಾ ಬರೋಣ ಇದಕ್ಕೆ. ಅದಕ್ಕಿಂತ ಮುಂಚಿತವಾಗಿ ನೋಡಿ, ಅಮೆರಿಕಾ ನೀವು ಹೋಗಬೇಕು ಅಂತ ಹೇಳಿದ್ರೆ ಮಾರ್ಗಕ್ಕೆ ಎಷ್ಟು ತರಹದಲ್ಲಿ ನಿಮಗೆ ವೀಸಾ ಸಿಗುತ್ತೆ? ನ್ಯಾಯಯುತ ಮಾರ್ಗ ನಾನು ಹೇಳ್ತಿರೋದು, ಲೀಗಲ್ ರೂಟ್. ಯಾವ ವ್ಯಕ್ತಿಗೆ ಯಾವ ಮಾದರಿಯ ವೀಸಾ ಇರುತ್ತೆ ಅಂತ ಹೇಳಿದ್ರೆ, ವೀಸಾ ಮಾದರಿ B1 B2. ನಾನು ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ, ಅಮೆರಿಕಾಗೆ ಟೂರ್ ಹೋಗ್ತಾ ಇದ್ದೀನಿ ನಾನು ಅಂತ ಬಂದರೆ B1 ವೀಸಾ, B2 ವೀಸಾ ಅಂತ ಸಿಗುತ್ತೆ. ವ್ಯಾಪಾರ ವೀಸಾ, ವ್ಯಾಪಾರ ಮಾಡ್ತೀನಪ್ಪ ಅಲ್ಲಿ ಹೋಗ್ಬಿಟ್ಟು E1 E2. ಹೂಡಿಕೆದಾರರು, ವ್ಯಾಪಾರಿಗಳು ಹೋಗಬಹುದು, ಬಿಸ್ನೆಸ್ ಮೀಟಿಂಗ್ ಮಾಡಬಹುದು, ಮಾತಾಡಬಹುದು, ಬರಬಹುದು. F1 ನಾನು ವಿದ್ಯಾರ್ಥಿ, ಓದಕ್ಕೆ ಹೋಗ್ತಾ ಇದ್ದೀನಿ ನಾನು, ಅವರಿಗೆ ಆ ವೀಸಾ ಇರುತ್ತೆ. H1B ನಾನು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ತಾತ್ಕಾಲಿಕ ಅವಧಿಗೆ, ಹಾಗಾಗಿ ನನಗೆ ಈಗೊಂದು ತಾತ್ಕಾಲಿಕ ಅವಧಿ ವೀಸಾ ಬೇಕು ಅಂದರೆ H1B ವೀಸಾ ಸಿಗುತ್ತೆ. ಕೃಷಿ ಹೊರತಾದ ವಿಶೇಷ ಉದ್ಯೋಗದಲ್ಲಿ ಪರಿಣಿತ ವ್ಯಕ್ತಿಗಳಿಗೆ ಇದು ಸಿಗುತ್ತೆ ನಿಮಗೆ. ಉದಾಹರಣೆ, ಪೇಂಟಿಂಗ್ ಆಗಲಿ, ಮೆಕ್ಯಾನಿಕ್ ಆಗಲಿ ಅಂಥವ್ರಿಗೂ ಸಿಗುತ್ತೆ. I ವೀಸಾ ಪತ್ರಕರ್ತರು, ಮೀಡಿಯಾದವರಿಗೆ ಸಿಗುತ್ತೆ ಅದು. ಇನ್ನು K1 K3 ವೀಸಾ ಅಂತ ಬಂದರೆ ಅಮೆರಿಕದ ವಧೂವರರಿಗೆ ಆ ಒಂದು ವೀಸಾವನ್ನು ಕೊಡಲಾಗುತ್ತೆ. L1 ಕಂಪನಿ ಒಳಗಿನ ವರ್ಗಾವಣೆ ವೀಸಾ. ಒಂದೇ ದೇಶದಲ್ಲಿದ್ದೀನಿ, ಈ ಕಂಪನಿಯಿಂದ ಇನ್ನೊಂದು ಕಂಪನಿಗೆ, ನನಗಿರ್ತಕ್ಕಂಥ ಬ್ರಾಂಚ್ಗೆ ನನಗೊಂದು ವರ್ಗಾವಣೆ ಬೇಕು ಅಂತ ಬಂದಾಗ ಬೇರೊಂದು ಶಾಖೆಗೆ ವರ್ಗಾವಣೆ ಆಗುತ್ತಲ್ಲ, ಆವಾಗ ಒಂದು ವೀಸಾ ಅಪ್ಲೈ ಆಗುತ್ತೆ. O1 ಅಸಾಧಾರಣ ಸಾಮರ್ಥ್ಯ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಈ ವೀಸಾ ಸಿಗುತ್ತೆ. ಕ್ರೀಡಾಪಟು, ಕಲಾವಿದರು, ಯಾವುದೋ ಟೂರ್ನಮೆಂಟ್ ಅಟೆಂಡ್ ಮಾಡಬೇಕು ನಾನು, ತಗೋ ಈ ವೀಸಾ ಅಂತಾರೆ. ಕಲಾವಿದರು, ಒಂದು ದೊಡ್ಡ ಈವೆಂಟ್ ನಾನಲ್ಲಿ ಅಟೆಂಡ್ ಮಾಡಬೇಕಾಗಿದೆ, ತಗೋ. ಸೈಂಟಿಸ್ಟ್, ತಗೋ ಅಂತ ಕೊಡ್ತಾರೆ. T1 ಒಟ್ಟಿಗೆ ಪ್ರದರ್ಶನ ನೀಡ್ತಕ್ಕಂಥ ವ್ಯಕ್ತಿಗಳು, ಅದು ಆರ್ಕೆಸ್ಟ್ರಾ ಆಗಲಿ, ಭರತನಾಟ್ಯ ಆಗಲಿ, ಯಾವುದೋ ಹಾಡು ಹೇಳ್ತಕ್ಕಂಥ ಕಾರ್ಯಕ್ರಮಗಳಾಗಲಿ, ಸರ್ಕಸ್ ಕಲಾವಿದರಿಗೆ ಈ ವೀಸಾ ಸಿಗುತ್ತೆ. ಜನಪದ ಕಲಾವಿದರಿಗೂ ಸಿಗುತ್ತೆ ಇದು. R1 ಧಾರ್ಮಿಕ ಕೆಲಸದ ಮೇಲೆ ನೀವು ಹೋಗ್ತಾ ಇದ್ದರೆ R1 ವೀಸಾ ಸಿಗುತ್ತೆ. ವೀಸಾದ ಅವಧಿ, ಶುಲ್ಕ ನೋಡಿ. F1 ವೀಸಾ ಅಂದರೆ ವಿದ್ಯಾರ್ಥಿ ವೀಸಾಗೆ ಕೋರ್ಸ್ಗೆ ತಕ್ಕಂತೆ ವೀಸಾ ಅವಧಿ ಇರುತ್ತೆ. ಉಳಿದೆಲ್ಲ ವೀಸಾಗಳಿಗೆ ಕನಿಷ್ಠ 10 ವರ್ಷಗಳ ಅವಧಿಯ ವಿದ್ಯಾರ್ಥಿ ವೀಸಾ ಇರುತ್ತಲ್ಲ, ಈ ವಿದ್ಯಾರ್ಥಿ ವೀಸಾ ಮುಗಿದ ನಂತರ 90 ದಿನಗಳ ಕಾಲ ಅಂದರೆ 3 ತಿಂಗಳು ಇರಬಹುದಾಗುತ್ತೆ ಅಮೆರಿಕಾದಲ್ಲಿ. ಅಷ್ಟು ಒಳಗೆ ನಿಮಗೆ ಕೆಲಸ ಸಿಗದೇ ಇದ್ದರೆ ನೀವು ಅಮೆರಿಕೆಯಿಂದ ವಾಪಸ್ ಬರಲೇಬೇಕಾಗುತ್ತೆ. ಬರದೇ ಇದ್ದರೆ ನಿಮ್ಮನ್ನು ಓಡಿಸ್ತಾರಲ್ಲಿಂದ. F1 ಈ ಒಂದು ವೀಸಾಗೆ ಮಾತ್ರ 29,000 ರೂಪಾಯಿ ಇರುತ್ತೆ. F1 ವೀಸಾ ನೋಡಿ, 29,000 ರೂಪಾಯಿ. ಕೆಲ ಹುಡುಗರು 70 ಲಕ್ಷ 75 ಲಕ್ಷ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. ವೀಸಾಗೆ 29,000 ರೂಪಾಯಿ ಇದೆ. ಉಳಿದೆಲ್ಲ ವೀಸಾಗಳಿಗೂ 17,000 ರೂಪಾಯಿ ವೀಸಾ ಶುಲ್ಕ ನಿಗದಿಯಾಗಿರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಸಂದೀಪ್ ಅವ್ರನ್ನ ಮಾತಾಡಿಸ್ತೀನಿ. ಅವರು ಟ್ರಾವೆಲ್ ಏಜೆಂಟ್ ಇದ್ದಾರೆ. ಈಗ ಅಮೆರಿಕಾಯಿಂದ ಕೆಲವರು ಆಚೆ ಹಾಕ್ತಿರ್ತಕ್ಕಂಥ ಹೊತ್ತಲ್ಲಿ
ಸಂದೀಪ್ ಅವರೊಂದಿಗೆ ಮಾತನಾಡೋದು ನಾನು ಬಹಳ ತುರ್ತು ಮತ್ತು ಅಗತ್ಯ ಅಂತ ಭಾವಿಸ್ತಾ ಇದ್ದೀನಿ. ಸಂದೀಪ್ ಅವರೇ ನಮಸ್ಕಾರ. ನಮಸ್ಕಾರ. ಕೆಲವರದ್ದು ಗೋಳಿನ ಕಥೆ ಕೇಳ್ತಾ ಇದ್ದೆ ಸಂದೀಪ್. ನಾನು ಬಹಳ ದಿನಗಳಿಂದ ಫಾಲೋ ಮಾಡ್ತಾ ಇದ್ದೀನಿ. ಅಮೆರಿಕಾಗೆ ಯಾಕೆ ಹೋಗ್ತಾರೆ, ಬರಬೇಕಾದಷ್ಟು ಒದ್ದಾಡ್ತಾರೆ, ಈ ಡಂಕಿ ರೂಟ್ ಅಂತಾರೆ, ಯಾವುದೋ ಕಳ್ಳ ಮಾರ್ಗದಲ್ಲಿ ಹೋಗ್ತಾರೆ. ಏಜೆಂಟ್ಗಳು, ಅದು ಗುಜರಾತಲ್ಲಾಗಲಿ, ಪಂಜಾಬ್, ಹರಿಯಾಣ, UP, ಮಧ್ಯಪ್ರದೇಶ, ಈ ಭಾಗ ದೊಡ್ಡ ದಂಧೆ. ಪೋಸ್ಟ್ ಹಾಕ್ಬಿಟ್ಟಿರ್ತಾರೆ, ನಿನಗೆ ಯಾವುದೇ ಎಕ್ಸಾಮ್ ಇರಲ್ಲ, ನಮಗೆ ಹಣ ಕೊಟ್ಟುಬಿಡು, ನಾನು ಈಗ ಅಮೆರಿಕ ಕಳಿಸ್ಕೊಡ್ತೀನಿ, ಇಲ್ಲ್ಯಾಕೆ ಒದ್ದಾಡ್ತೀಯಾ. ಸೊ ನಿಜವಾಗಿಯೂ ಈಗ ಒಬ್ಬ ಸ್ಟೂಡೆಂಟ್ ಹೋಗಬೇಕು, ಸುಮಾರು ಜನ ಆಯ್ತಪ್ಪ ಸ್ಟೂಡೆಂಟ್ಗೆ ಯಾವ ಥರ ಹೋಗಬೇಕು ಅಂತ ನೀವು ನನಗೆ ಹೇಳಿ, ಜೊತೆಗೆ ಕೆಲಸಕ್ಕೆ ಹೋಗಬೇಕು, ಅಮೆರಿಕೆಲ್ಲ ಸೆಟ್ಲ್ ಆಗಬೇಕು ಅಂತ ಅನೇಕರಿಗೆ ಆಸೆ ಇರುತ್ತೆ. ಇದಕ್ಕೆ ನಿಜವಾಗ್ಲೂ ಒಬ್ಬ ಮನುಷ್ಯನಿಗೆ 50 ಲಕ್ಷ, 70 ಲಕ್ಷ, 80 ಲಕ್ಷ ಖರ್ಚಾಗುತ್ತಾ ಸಂದೀಪ್ ಅಂತ? ಇದೆಲ್ಲ ಸ್ಕ್ಯಾಮ್ ಮಾಡುವವರಿಗೆ ಒಂದು ಆಪರ್ಚುನಿಟಿ. ಆದ್ರೆ ಹೆಚ್ಚಾಗಿ ನಾವು ಹೇಳುದಂತ ಹೇಳಿದ್ರೆ, ಅಮೆರಿಕ ಹೋಗೋದು ಆಕ್ಚುಲಿ ಪ್ರೊಸೀಜರ್ ಈಸ್ ದ ಈಸಿಯೆಸ್ಟ್ ಪ್ರೊಸೀಜರ್ ಅಲ್ಲಿ ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ಒಂದೇ ಏನಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಇರಬೇಕು, ಅಥೆಂಟಿಕ್ ಆಗಿರ್ಬೇಕು. ಅದ್ ಆಗಿದ್ರೆ ವೀಸಾ ಸಿಗ್ಲಿಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೆ ಏನ್ ಇಶ್ಯೂ ಆಗೋದಿಲ್ಲ. ಸೊ ನಾವು ಹೆಚ್ಚಾಗಿ ಮಾಡೋದು B1 B2, ದಟ್ ಈಸ್ ಟೂರಿಸ್ಟ್ ವೀಸಾ. ಸೊ ಮತ್ತೆ ವಿಸಿಟರ್ ವೀಸಾ, ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ, ಫ್ರೆಂಡ್ಸ್ ಇದ್ರೆ ಅವರಿಗೆ ಮೀಟ್ ಆಗುವಂತದ್ದು ವೀಸಾ ಇಸ್ B1 B2. ಮತ್ತೆ ಸ್ಟೂಡೆಂಟ್ ವೀಸಾ, ಸ್ಟೂಡೆಂಟ್ ಈಸ್ ನಿಮ್ಗೆ ಅಲ್ಲಿ ಅಡ್ಮಿಷನ್ ಸಿಕ್ಕಿದ ನಂತರ ಕೊಡುವಂತದ್ದು ವೀಸಾ. ಅದು ಆಸ್ ಪರ್ ದ ಕೋರ್ಸ್ ಅವರು ವೀಸಾ ಕೊಡ್ತಾರೆ ನಿಮ್ಗೆ ಅಡ್ಮಿಷನ್ ಎಲ್ಲ ಆದ ನಂತರದ್ದು. ಮತ್ತೆ ವರ್ಕ್ ವೀಸಾದಲ್ಲಿ ಎರಡಿದೆ, ಒಂದು H1B, ಇನ್ನೊಂದು L1. ಸೊ ಆ ಬೇರೆ ಬೇರೆ ವರ್ಕ್ ಕ್ಯಾಟಗರಿ ಪ್ರಕಾರ ವೀಸಾಗಳಿವೆ. ಸಂದೀಪ್, ನನ್ನ ಪಾಯಿಂಟ್ ಇಲ್ಲಿ ಈಗ 2 ಥರ. ಸಾಮಾನ್ಯವಾಗಿ ಅಮೆರಿಕ ಹೋಗಬೇಕು ಅಂತ ಆಸೆ ಪಡೋರು ದೊಡ್ಡ ಮಟ್ಟದಲ್ಲಿ, ನನಗೆ ಇಲ್ಲೇ ಓದ್ಕೊಂಡ್ಬಿಟ್ಟಿದ್ದೀನಿ, ನಾನು ಅಲ್ಲಿ ನನಗೆ ಕೆಲಸ ಬೇಕು ಅಮೆರಿಕಾದಲ್ಲಿ, ಹೇಗಾದ್ರೂ ಮಾಡಿ ಅಮೆರಿಕ ತಲುಪ್ಕೊಂಡ್ಬಿಟ್ರೆ ನನಗೆ ಎಲ್ಲೋ ಕೆಲಸ ಸಿಕ್ಬಿಡುತ್ತೆ, ನಾನು ಸೆಟ್ಲ್ ಆಗಿಬಿಡ್ತೀನಿ ಅಂತ ಒಂದಷ್ಟು ಜನ ಆ ರೀತಿಯಲ್ಲಿ ಇರ್ತಾರೆ. ಇನ್ನೊಂದು ಭಾಗ ಅಂತ ನಾನು ಕನ್ಸಿಡರ್ ಮಾಡೋದಾದರೆ, ಸ್ವಾಮಿ ನಾನು ಅಲ್ಲೇ ಹೋಗ್ತೀನಿ, ಓದ್ಕೊಳ್ತೀನಿ, ಮೊದಲು ಅಲ್ಲೇ ಕೆಲಸ ತೊಗೊಂಡ್ಬಿಡ್ತೀನಿ ಅಂದಾಗ ಓದಿನ ಅವಧಿ ಆದ ಮೇಲೆ ಒಂದು 3 ತಿಂಗಳು ಟೈಮ್ ಇರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇದು ಹೇಗೆ? ಒಬ್ಬ ಮನುಷ್ಯ ಓದ್ಕೊಂಡೇ ಅಲ್ಲಿ ಕೆಲಸ ತೊಗೋತೀನಿ ಅಂದಾಗ ಎಷ್ಟು ಖರ್ಚು ಮಾಡಬೇಕಾಗತ್ತೆ ಅಂದಾಜು ಅಂತ ಸಂದೀಪ್? ಈ ಕೋರ್ಸ್ ಫೀ ಎಲ್ಲ ಕಟ್ಟಿದ ನಂತರ, ನಿಮ್ದು ಕೋರ್ಸ್ ಕಂಪ್ಲೀಟ್ ಆದ ನಂತರ ನೀವು ಯಾವ ಕೋರ್ಸಿಗೆ ಜಾಯ್ನ್ ಆಗಿದ್ದೀರಿ ಅದರ ಪ್ರಕಾರ ಆ ಪ್ರೊಸೀಜರ್ ಇದೆ. ಫ್ರಮ್ 30 days to 90 days. ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ಇದಿದೆ, ರೂಲ್ಸ್ ಇದೆ. ಸೊ ಅದ್ರ ಪ್ರಕಾರ ಅಷ್ಟು ಒಳಗೆ ನಿಮ್ಗೆ ಕೆಲಸ ಸಿಕ್ಕಿದ್ರೆ ನೀವು ನಿಮ್ಮ ವೀಸಾ ಸ್ಟೇಟಸ್ ಚೇಂಜ್ ಆಗಿ ನೀವು ಟೆಂಪರರಿ ವರ್ಕರ್ ಇಲ್ಲಾದ್ರೆ ಯಾವ ಜಾಬ್ ಸಿಗತ್ತೆ ಅದ್ರ ಪ್ರಕಾರ ನಿಮ್ಗೆ ವೀಸಾ ಸಿಗತ್ತೆ. ದೆನ್ ಯು ಕ್ಯಾನ್ ಕಂಟಿನ್ಯೂ, ನಿಮ್ ಜಾಬ್ ಇರೋ ತನಕ ಅಲ್ಲಿ ಕಂಟಿನ್ಯೂ ಮಾಡಬಹುದು. ಇನ್ನೊಂದು ನಾರ್ಮಲ್ ಪ್ರೊಸೀಜರ್. ಏನು ಕೆಲಸಕ್ಕೆ ಹೋಗ್ತೀನಿ ನಾನು, ಇಲ್ಲೇ ಓದ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂಥವ್ರಿಗೆ, ಅದು ಕಂಪನಿಯವರು ನಿಮ್ಗೆ ಕಳಿಸ್ಬೇಕು. ಸೊ ಅದು ಓನ್ಲಿ ಸೀನಿಯರ್ ಪೊಸಿಷನ್ ಲೆವೆಲ್ ಆರ್ ಎಕ್ಸಿಕ್ಯೂಟಿವ್ ಲೆವೆಲ್, ಆ ಲೆವೆಲ್ ಅಲ್ಲಿ ಮಾತ್ರ ಅಂತದ್ದು ಜಾಬ್ ಹೆಚ್ಚಾಗಿ ಸಿಗುವಂತದ್ದು. ದಟ್ ಈಸ್ L1 ವೀಸಾ. ಸೊ L1 ವೀಸಾದಲ್ಲಿ ಹೇಗಂತಂದ್ರೆ ಕಂಪನಿ ಅವರು ನಿಮ್ಗೆ ವೀಸಾ ಮಾಡಿ ಅವರೇ ಕಳಿಸ್ತಾರೆ. ನೀವು ಇಲ್ಲಿ ಎಜುಕೇಶನ್ ಮಾಡಿ ಇಲ್ಲೇ ಇದ್ರು ನಿಮ್ಗೆ ಆ ಪರ್ಟಿಕ್ಯುಲರ್ ಪೊಸಿಷನ್ ಜಾಬ್ ಸಿಕ್ಕಿದ್ರೆ ನೀವು ಮತ್ತೆ ಅಲ್ಲಿ ಹೋಗ್ಬೋದು. ಇಲ್ಲಿ ಸಂದೀಪ್, ನನ್ನ ಪ್ರಶ್ನೆ ಏನು ಅಂದರೆ, ಈ ಕಂಪ್ನಿಯವರೇ ಕಳಿಸೋ ಹಾಗಿದ್ದರೆ ನಾವ್ಯಾಕ್ರಿ ಡಂಕಿ ಮಾರ್ಕ ಹುಡ್ಕೋಬೇಕಾಗಿತ್ತು ಅಂತ ಕೆಲವರು ಕೇಳಬಹುದು. ಆಯಿತು, ನಾನು ಓದ್ಕೊಂಡಿದ್ದೀನಿ, ಅಮೆರಿಕದಲ್ಲಿ ಕೆಲಸ ಮಾಡ್ತಕ್ಕಂಥ ಆಸೆ ಇದೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲೇ ಒಂದು ಕಂಪನಿಯನ್ನು ನಾವು ಹುಡುಕೊಂಡು ಆ ಕಂಪನಿ ಅಮೆರಿಕಾಗೆ ರೆಫರ್ ಮಾಡುವಂಥ ಸಾಧ್ಯತೆಯನ್ನು ಪರಿಗಣಿಸಿಕೊಂಡು ನಾನೆಲ್ಲ ಟ್ಯಾಲೆಂಟನ್ನು ಅವರಿಗೆ ತೋರಿಸಿನೇ ನಾನು ಹೋಗಬೇಕಾ, ಬೇರೆ ದಾರಿನೇ ಇಲ್ವಾ ಅಂತ? ಇಲ್ಲ, ನೀವು ನಾರ್ಮಲ್ ರೂಟ್ ಅಲ್ಲಿ ಹೋಗೋದಿದ್ರೆ, ನೀವು ಜಾಬ್ ಅಲ್ಲಿ ನೀವು ಟ್ಯಾಲೆಂಟೆಡ್ ಇದ್ರೆ ಮಾತ್ರ ನಿಮ್ಗೆ ಆ ಕೆಲಸ ಸಿಗತ್ತಲ್ಲ. ಅದಕ್ಕಾಗಿ ಟ್ಯಾಲೆಂಟೆಡ್ ಇಲ್ಲದಿದ್ರೆ ಮಾತ್ರ ಡಂಕಿ ರೂಟ್ ಅಲ್ಲಿ ಹೋಗ್ಬೇಕಾಗ್ತದೆ. ನಾರ್ಮಲ್ ಜಾಬ್ ಅಲ್ಲಿ ಸಿಕ್ಕೋರು ಟ್ಯಾಲೆಂಟ್ ಇಲ್ಲ, ಅಲ್ಲಿ ಹೇಗೋ ಸೇರ್ಕೊಂಡ್ಬಿಡ್ತೀನಿ, ಏನೋ ಕೆಲಸ ಮಾಡ್ಕೊಂಡ್ಬಿಡ್ತೀನಿ, ಹೇಗೋ ನನ್ನ ಗ್ರೀನ್ ಕಾರ್ಡ್ ಕೊಟ್ಬಿಡ್ತಾರೆ ಅನ್ನೋದು ತಿಳುವಳಿಕೆ ಕೊರತೆಯಿಂದ ಇಂಡಿಯನ್ಸ್ ಮಾಡ್ಕೊಳ್ತಿರ್ತಕ್ಕಂಥ ಮೂರ್ಖತನದ ಕೆಲಸಗಳ ಇವು ಅಂತ. ಕರೆಕ್ಟ್, ಹೌದು.
ಸದ್ಯ ನಾನೀಗ ಕಾಸ್ಟಿಗೆ ಬಂದುಬಿಡ್ತೀನಿ, ನಾನು ಸ್ಟ್ರೈಟ್ ಅವೇ ಕಾಸ್ಟಿಗೆ ಬರ್ತೀನಿ. ನೀವು ವಿಶೇಷವಾಗಿ ನೀವು ಟೂರಿಂಗ್ ವಿಚಾರದಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರಿ, ಸ್ಟಿಲ್ ನಿಮಗೆ ಇದ್ರ ಬಗ್ಗೆ ಗೊತ್ತಿದ್ರೆ ತಿಳಿಸಿ ನನಗೆ. ಈ ಥರದ ಒಂದು ವೀಸಾ ಮಾಡಿಸ್ಬೇಕು, ಫಸ್ಟ್ ಒಂದು ಪಾಸ್ಪೋರ್ಟ್ ಇರಬೇಕಾಗುತ್ತೆ ಮನುಷ್ಯನಿಗೆ, ಒಂದು ವೀಸಾ ಮಾಡಿಸ್ಕೊಳ್ಬೇಕು ನಾನು. ಎಲ್ಲ ಖರ್ಚು ವೆಚ್ಚಗಳು ಅಂತ ಬಂದರೆ ಎಲ್ಲಾದರೂ 75 ಲಕ್ಷ, 50 ಲಕ್ಷ, 35 ಲಕ್ಷ. ಈಗ ನೀವು ಯಾರೆಲ್ಲ ಈ ಡಂಕಿ ರೂಟಲ್ಲಿ ಹೋಗಿ ವಾಪಸ್ ಬಂದಿದ್ದಾರೋ ಅಮೇರಿಕಾಯಿಂದ, ಅವರೆಲ್ಲ ಹೇಳ್ತಿರೋದೇ ಇದು ನೋಡಿ. ಒಂದು 33 ಜನ ಕೊಟ್ಟಿರೋ ಟೋಟಲ್ ದುಡ್ಡು 15 ಕೋಟಿ ರೂಪಾಯಿ. 15 ಕೋಟಿ ರೂಪಾಯಿ ಕೊಟ್ಟು ಅಮೆರಿಕಾಗೆ ಹೋಗಿ ಅಲ್ಲಿ ಕೆಲಸವೂ ಇಲ್ಲದೆ ಕಾರ್ಯವೂ ಇಲ್ಲದೆ ಹೀನಾಯವಾಗ ವಾಪಸ್ಸಾಗಿದ್ದಾರಲ್ಲ, ಎಷ್ಟು ಖರ್ಚಾಗ್ಬಿಡುತ್ತೆ ಮ್ಯಾಕ್ಸಿಮಮ್ ಅಂತ ಸಂದೀಪ್ ಅಮೆರಿಕಾಗೆ ಹೋಗಬೇಕು ಅಂದರೆ? ನಾರ್ಮಲ್ B1 B2 ವೀಸಾ ಆದ್ರೆ 17,000, 17,000ದಲ್ಲಿ ವೀಸಾ ಆಗತ್ತೆ. ಓಕೆ. ಪ್ರೋಸೆಸ್ ಏನಂತ ಹೇಳಿದ್ರೆ, ನೀವು ಫಸ್ಟ್ ಯಾವ ವೀಸಾ ಕ್ಯಾಟಗರಿಗೆ ಅಪ್ಲೈ ಮಾಡ್ತೀರಿ, ಅವ್ರದ್ದು ವೆಬ್ಸೈಟ್ ಇದೆ. ವೆಬ್ಸೈಟ್ ಅಲ್ಲಿ DS-160 ಅಂತ ಒಂದು ಫಾರ್ಮ್ ಇದೆ. ಆ ಆನ್ಲೈನ್ ಫಿಲ್ ಮಾಡಿ ಆ ಫೀ ಕಟ್ಟಿ, ಆನ್ಲೈನ್ ಪೇಮೆಂಟ್ ಮಾಡೋದು. ಫೀ ಇಸ್ ನಾನ್ ರಿಫಂಡೇಬಲ್. ಓಕೆ. ಆ ಫೀ ಕಟ್ಟಿ ನೀವು ಅದ್ರ ನಂತರ ಫೀ ಕಟ್ಟಿದ ನಂತರ ಆ ಫೀ ರಿಸೀಟ್ ಹಿಡ್ಕೊಂಡು ನೀವು ಅಪಾಯಿಂಟ್ಮೆಂಟ್ ಶೆಡ್ಯೂಲ್ ಮಾಡ್ಬೇಕು. 2 ತರ ಅಪಾಯಿಂಟ್ಮೆಂಟ್ ಇದೆ, ಒಂದು ಬಯೋಮೆಟ್ರಿಕ್ ಇದೆ, ಇನ್ನೊಂದು ವೀಸಾ ಇಂಟರ್ವ್ಯೂ ಅಪಾಯಿಂಟ್ಮೆಂಟ್ ಇದೆ. ಸೊ ಬಯೋಮೆಟ್ರಿಕ್ ಅಂದ್ರೆ ಫಿಂಗರ್ ಪ್ರಿಂಟಿಂಗ್. ಸೊ ಫಿಂಗರ್ ಪ್ರಿಂಟಿಂಗ್ ಒಂದ್ ಬೇರೆ ಅಪಾಯಿಂಟ್ಮೆಂಟ್, ಇಂಟರ್ವ್ಯೂಗೆ ಬೇರೆ ಅಪಾಯಿಂಟ್ಮೆಂಟ್. ಇಂಟರ್ವ್ಯೂ ಅಲ್ಲಿ ನಾವೆಲ್ಲ ನಮ್ಮ ಡಾಕ್ಯುಮೆಂಟ್ಸ್ಗಳು, ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್, ಮತ್ತೆ ಯಾಕೆ ಹೋಗ್ತಾ ಇದ್ದೇವೆ ಅದರ ರೀಸನಿಂಗ್, ಅದರದ್ದು ಎಲ್ಲ ಡಾಕ್ಯುಮೆಂಟ್ಸ್, ಪ್ರೂಫ್ ಅದೆಲ್ಲ ಹಿಡ್ಕೊಂಡು ಕಾನ್ಸುಲೇಟಿಗೆ ಹೋಗ್ಬೇಕು. ಆ ಅಪಾಯಿಂಟ್ಮೆಂಟ್ ಯಾವ ದಿನ ಕೊಡ್ತಾರೆ ಆ ದಿನ ನಾವಲ್ಲಿ ಇರ್ಬೇಕು. ಮತ್ತೆ ಆ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಿ ಅವ್ರು ಮತ್ತೆ ಡಿಸೈಡ್ ಮಾಡ್ತಾರೆ ವೀಸಾ ಕೊಡೋದು ಬೇಡ ಅಂತ. ಓಕೆ. ಸ್ಟೂಡೆಂಟ್ ವೀಸಾಗೆ ಸ್ಟೂಡೆಂಟ್ ವೀಸಾ ಈಸ್ ಅದೇ 29,000 ಏನಾಗುತ್ತೆ ಸ್ಟೂಡೆಂಟ್ ವೀಸಾ. ಓಕೆ. ಬಟ್ ಸ್ಟೂಡೆಂಟ್ ವೀಸಾ ಹೆಚ್ಚಾಗಿ ಹೇಗಂತ ಹೇಳಿದ್ರೆ, ಕಾಲೇಜ್ ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಗಿದೆ ಅದರ ಬೇಸಿಸ್ ಅಲ್ಲಿ ಆ ಕಾಲೇಜಿಂದ ಅವ್ರ ಪೇಪರ್ಸ್ ಎಲ್ಲ ಕೊಡ್ತಾರೆ. ಆ ಪೇಪರ್ ಹಿಡ್ಕೊಂಡು ಕಾನ್ಸುಲೇಟಿಗೆ ಹೋಗಿ ಸೇಮ್ ಪ್ರೊಸೆಸ್. ಇಂಟರ್ವ್ಯೂ ಮತ್ತೆ ಬಯೋಮೆಟ್ರಿಕ್ ಸೇಮ್ ಪ್ರೊಸೆಸ್. ಆದ್ರೆ ಡಾಕ್ಯುಮೆಂಟೇಶನ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಸ್ಟೂಡೆಂಟ್ ಇದರಲ್ಲಿ ಅಂದ್ರೆ ನಾವು ಕೋರ್ಸ್ ಫೀ ಕಟ್ಟಿದ್ದು ಅದರದೆಲ್ಲ ರಿಸೀಟ್ ಪ್ಲಸ್ ಅಡ್ಮಿಷನ್ ಸಿಕ್ಕಿದ ಪ್ರೂಫ್ ಅದೆಲ್ಲ ನಾವು ಕೊಡ್ಬೇಕಾಗತ್ತೆ. ಫೈನ್. ಏನು ಸಜೆಷನ್ನು ಸಂದೀಪ್ ನಿಮ್ಮ ಕಡೆಯಿಂದ? ಯಾರಾದ್ರು ಇದು ನೋಡಿ, ಈ ಥರದೆಲ್ಲ ಹೋಗಿ ಸಿಕ್ಕಾಕೊಂಡು ವಾಪಸ್ ಬಂದಾಗ ಸಹಜವಾಗಿಯೇ ಅವರ ಒಂದು ದೇಶ ಬಂಧುವಾಗಿ ನನಗೆ ನೋವಾಗುತ್ತೆ. ಇಂಥ ವ್ಯಕ್ತಿಗಳ ದೇಶ ಬಂಧುವಾಗಿ ನನಗೆ ಸ್ವಲ್ಪ ನೋವಾಗುತ್ತದು. ಆದರೆ ಅವರ ಮೂರ್ಖತನಕ್ಕೆ ನಾನು ಅದನ್ನು ಒಪ್ಪಲ್ಲ. ನಾನು ಲೀಗಲಿನೇ ಹೋಗಬೇಕು ಅನ್ನೋ ವಿಚಾರದ ಬಗ್ಗೆ ಏನು ಹೇಳ್ತೀರಿ ನೀವು ಅಂತ? ಲೀಗಲ್ ವೇ ಸುಲಭ ಇಲ್ಲ, ಅದಕ್ಕಾಗಿ ಅವರು ಈ ತರ ಎಲ್ಲ ವಿಧಾನ ನೋಡ್ತಾ ಇದ್ದಾರೆ. ಸೊ ನನ್ನ ಅಡ್ವೈಸ್ ಎಲ್ರಿಗೆ ಹೇಗಂತ ಹೇಳಿದ್ರೆ, ಈ ತರ ವಿಧಾನದಲ್ಲಿ ಮುಂಚೆ ಆಗ್ತಿತ್ತು. 25-30 ವರ್ಷ ಹಿಂದೆ ಎಲ್ಲ ಸುಮಾರು ಹೋಗಿ ಅವರಿಗೆ ಸಿಟಿಸನ್ಶಿಪ್ ಸಿಕ್ಕಿದ್ದು ಉಂಟು. ಓಕೆ. ಆದ್ರೆ ಇನ್ನು ಮುಂದೆ ಅಂತದ್ದು ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೂ ಅಲ್ಲಿ ಗವರ್ಮೆಂಟ್ ಕೂಡ ಈಸ್ ವೆರಿ ಸ್ಟ್ರಿಕ್ಟ್ ಅಂಡ್ ಅವರು ಈಗ ಕ್ಲಿಯರ್ ಕಟ್ ಇದ್ ಮಾಡಿದ್ದಾರೆ. ನಮ್ಗೆ ಒಳ್ಳೆ ಸಿಟಿಸನ್ಸ್, ಒಳ್ಳೆ ಜನರು ಮಾತ್ರ ಇಲ್ಲಿ ಬಂದು ಸೆಟ್ಲ್ ಆಗ್ಬೇಕು, ಈ ಟ್ಯಾಲೆಂಟೆಡ್ ಇಲ್ಲದವರು ಇಲ್ಲಿ ಬರಬಾರ್ದು ಅಂತ. ಓಕೆ. ಥ್ಯಾಂಕ್ ಯು ಸೋ ಮಚ್ ಸಂದೀಪ್, ನಮ್ಮ ಜಾಯ್ನ್ ಆಗಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಅಮೆರಿಕಾದಲ್ಲಿ ಹೋಗಿ ಸಿಕ್ಕಾಕೊಂಡು ಒದ್ದಾಡಿ ಅಲ್ಲಿಂದ ಒಂದು ರೀತಿಯಲ್ಲಿ ಗೌರವ ಕಳ್ಕೊಂಡು ಮಾನಸಿಕ ಹಿಂಸೆಗೆ ಒಳಗಾಗಿ, ಚಿತ್ರಹಿಂಸೆಗೆ ಒಳಗಾಗಿ ಇಂಡಿಯಾಗೆ ಅನೇಕ ಭಾರತೀಯರು ವಾಪಸ್ ಬರ್ತಾ ಇದ್ದಾರೆ. ಇದೆಲ್ಲರಿಗೂ ಪಾಠ ಆಗಬೇಕು. 17,000 ರೂಪೀಸಲ್ಲಿ ಆಗ್ತಕ್ಕಂಥ ಕೆಲಸಕ್ಕೆ 70 ಲ್ಯಾಕ್ ರೂಪೀಸನ್ನು ಕೊಟ್ಟುಬಿಟ್ಟು ದುಡ್ಡಿಗೆ ದುಡ್ಡು ಕಳ್ಕೊಂಡು, ಜಾಬ್ಗೆ ಜಾಬು ಇಲ್ಲದೆ, ಮರ್ಯಾದೆಗೆ ಮರ್ಯಾದೆನೂ ಕಳ್ಕೊಂಡು, ಶಿಕ್ಷೆಗೆ ಶಿಕ್ಷೆಯನ್ನು ಅನುಭವಿಸ್ಕೊಂಡು, ವಧೆಗಳಿಗೆ ವಧೆಯೂ ತಿಂದು ಕೂಡ ಅನೇಕರು ಬರ್ತಾ ಇದ್ದಾರೆ. ಇದಾಗಬಾರದು. ನೋಡಿ, ನಿಮಗೊಂದು 17,000 ರೂಪಾಯಿಂದ ಶುರುವಾಗಿ ಕೆಲವು ಸಾವಿರ ರೂಪಾಯಿಗಳಲ್ಲಿ ನಿಮಗೆ ನಿಜವಾಗ್ಲೂ ಎಲಿಜಿಬಲ್ ಇದ್ದರೆ ನಿಮಗೊಂದು ವೀಸಾ ಸಿಗುತ್ತೆ. ಅಮೆರಿಕಾಗೆ ಹೋಗಬಹುದು, ವಿದ್ಯಾರ್ಥಿನೂ ಆಗಬಹುದು, ಕೆಲಸನೂ ಗಿಟ್ಟಿಸಿಕೊಳ್ಳಬಹುದು ನೀವು ಎಲಿಜಿಬಲ್ ಇದ್ದರೆ. ಇಲ್ಲದೇ ಇದ್ದರೆ ಆ ಏಜೆಂಟ್ ಕರೆದ, ಈ ಏಜೆಂಟ್ ಕರೆದ, 50 ಲಕ್ಷ ಕೇಳ್ದ, 30 ಲಕ್ಷ ಕೇಳ್ದ, ನಾನು ಹೋಗ್ಬಿಡ್ತೀನಿ, ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿಬಿಡ್ತೀನಿ ಅಂತ ಹೋದರೆ ಅದು ನಿಮ್ಮ ಭ್ರಮೆ. ಎಲ್ಲರೂ ಕೂಡ ಪೇರೆಂಟ್ಸ್ ಆಗಲಿ, ಈ ಥರ ಆಸೆ ಪಡ್ತಿರ್ತಕ್ಕಂಥವ್ರಾಗಲಿ ಈ ವಿಚಾರದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೀನಿ.